Hello students, welcome to Ishwari Taniksha channel. So students, first of all, congratulations to all the candidates who got seat in the second round. So students, ನಿಮ್ಮೆಲ್ಲರೂ congratulations. ಸೊ ನಾವು ಈಗ ಈ ವಿಡಿಯೋದಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವ್ರ ಬಗ್ಗೆ ಮಾತಾಡೋಣ. ಸೊ ಫ್ರಮ್ ದ ಮೆಸೇಜಸ್ ನನಗೆ ಗೊತ್ತಾಗಿದೆ ಏನಂತಂದರೆ, ಸೊ ನೀವು ತುಂಬ ಟೆನ್ಸ್ಡ್ ಸ್ಟೇಟಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಸೊ ನೀವು ಇವತ್ತೆಲ್ಲ ನಿದ್ದೆ ಮಾಡಲ್ಲ ಅಂತಲೂ ನನಗೆ ಗೊತ್ತು ಆ ಟೆನ್ಷನಲ್ಲಿ. ಸೊ ನಿಮಗೆ ಒಂದು ಐಡಿಯಾ ಇರಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಒಂದು ಐಡಿಯಾ ಇರಲಿ ಅನ್ನೋದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ಟೂಡೆಂಟ್ಸ್, ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಭಯ ಪಡಬೇಡಿ, ಇನ್ನು ರೌಂಡ್ಸ್ ಇದೆ, ನೆಕ್ಸ್ಟ್ ರೌಂಡು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಿಮಗೆ ಖಂಡಿತ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವೆಶ್ಚನ್ ಏನು ಅಂತಂದರೆ, ಸೊ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನ್ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮತ್ತೆ ಏನಾದರೂ ಆಪ್ಷನ್ಸ್ ಚೇಂಜ್ ಮಾಡೋಕ್ಕೆ ಏನಾದರೂ ಕೊಡ್ತಾರಾ, ಇಲ್ಲ ಅದೇನಾದರೂ ಆಲ್ಟ್ರೇಷನ್ಸ್ ಆಗುತ್ತಾ ಅಂತ ಕ್ವೆಶನ್ಗೆ. ಸೊ ಸ್ಟೂಡೆಂಟ್ಸ್, ಯಾವುದೇ ಥರ ಆಪ್ಷನ್ ಎಂಟ್ರಿ ಮತ್ತೆ ಆಗಲ್ಲ, ಸೆಕೆಂಡ್ ರೌಂಡ್ ಮುಗ್ದಿದ್ದು ಅಷ್ಟೇ. ಸೊ ಈಗ ಏನಕ್ಕೆ ನಿಮಗೆ ಒನ್ ಡೇ ಟೈಮ್ ಕೊಡ್ತಾ ಇದ್ದಾರೆ ಅಂತಂದರೆ, ಏನಾದರೂ ಒಬ್ಜೆಕ್ಷನ್ ಇದ್ದರೆ, ಸೊ ಯಾರಾದರೂ ಸ್ಟೂಡೆಂಟ್ಸ್ಗೆ ಒಬ್ಜೆಕ್ಷನ್ ಇದ್ದರೆ ಮೇಲ್ ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ಸೊ ಇದರಿಂದ ಫ್ಯೂ ಚೇಂಜಸ್ ಆಗ್ಬೋದು. ಸೊ ಅಲ್ಲಲ್ಲಿ ಯಾವುದಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದು ಹೊತ್ತು ಫುಲ್ ಮತ್ತೆ ರಿಸಲ್ಟೇ ಫುಲ್ಲಾಗಿ ಏನೂ ಚೇಂಜ್ ಆಗೋದಿಲ್ಲ. ಪ್ಲಸ್ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ದು ಮತ್ತೆ ನಿಮಗೆ ಕೊಡೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಇಸ್ ಓವರ್. ಸೊ ಮೇ ಬಿ ಸ್ಲೈಟ್ ಚೇಂಜಸ್ ಕ್ಯಾನ್ ಹ್ಯಾಪನ್ ಇನ್ ದಿ ಸೆಕೆಂಡ್ ರೌಂಡ್. ಸೊ ನಾಳೆ ಮತ್ತೆ ಇದೇ ರಿಸಲ್ಟನ್ನು ನಿಮಗೆ ಕೊಡ್ತಾರೆ. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ಸಿಮಿಲರ್ ಟು ವಾಟ್ ಹ್ಯಾಪನ್ಸ್ ಇನ್ ದಿ MCC ರೌಂಡ್. ಸೊ MCC ಕೌನ್ಸಿಲಿಂಗಲ್ಲೂ ಸಹ ಫಸ್ಟು ಪ್ರಾವಿಷನಲ್ ಲಿಸ್ಟನ್ನು ಕೊಡ್ತಾರೆ. ಸೊ ಒಬ್ಜೆಕ್ಷನ್ಸ್ ಇದ್ದರೆ ರೇಸ್ ಮಾಡ್ಬೋದು, ಮತ್ತೆ ನಿಮಗೆ ರಿಯಲ್ ರಿಸಲ್ಟನ್ನು ಕೊಡ್ತಾರೆ. ಸೊ ಈಗ ಯಾರಾದರೂ ಸ್ಟೂಡೆಂಟ್ಸ್ಗೆ ಒಬ್ಜೆಕ್ಷನ್ ಇದ್ದರೆ ಮೇಲ್ ಮಾಡ್ಬೋದು. ಅದಾದ ನಂತರ ಸೊ ಏನಾದ್ರು ಮಾಡಿಫಿಕೇಷನ್ಸ್ ಇದ್ದರೆ ಸ್ಲೈಟ್ ಮಾಡಿಫಿಕೇಷನ್ ಮಾಡಿಬಿಟ್ಟು ನಾಳೆ ನಿಮಗೆ ಮತ್ತೆ ಸೇಮ್ ರಿಸಲ್ಟನ್ನು ಅನೌನ್ಸ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಈಗ ಸೀಟ್ ಸಿಕ್ಕಿಲ್ಲ ಅಂದರೆ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ, ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ, ಈಗ ಸೆಕೆಂಡ್ ರೌಂಡ್ ಪ್ರೊಸೀಜರ್ ಏನಿದೆ ಅದು ಮುಗಿಯೋವರೆಗೂ ನಿಮಗೇನು ಕೆಲಸ ಇರೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಅಡ್ಮಿಷನ್ಸ್ ನಡೆಯುತ್ತೀಗ. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಒಂದು ಡೀಟೇಲ್ಡ್ ಆದ ಶೆಡ್ಯೂಲನ್ನು ಕೊಡ್ತಾರೆ. ಸೊ ಮಾಪಪ್ ರೌಂಡ್, ಸೊ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಇನ್ ನೀಟ್ ಇಸ್ KEA ನೀಟ್ ಇಸ್ ನೋನ್ ಆಸ್ ಮಾಪಪ್ ರೌಂಡು. ಸೊ ನೀಟ್ ಕ್ಯಾಂಡಿಡೇಟ್ಸ್ಗೆ ಥರ್ಡ್ ರೌಂಡನ್ನು ನಾವು ಮಾಪಪ್ ರೌಂಡ್ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಕ್ವೆಶನು, ಮಾಪಪ್ ರೌಂಡ್ಗೆ ಕಾಷನ್ ಡೆಪಾಸಿಟ್ ಮತ್ತೆ ಏನಾದರೂ ಪೇ ಮಾಡಬೇಕಂತ ಕೇಳೋದಾದರೆ, ಸೊ ನನಗನ್ಸಿರೋ ಪ್ರಕಾರ ನೀವು ಸೆಕೆಂಡ್ ರೌಂಡಲ್ಲಿ ಆಲ್ರೆಡಿ ಕಾಷನ್ ಡೆಪಾಸಿಟ್ ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡಿದರೆ ಮತ್ತು ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ, ಅಕಾರ್ಡಿಂಗ್ ಟು ಮೀ ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅನ್ಕೊತೀನಿ. ಬಟ್ ಕ್ಲಿಯರಾಗಿ KEA ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಅಕಾರ್ಡಿಂಗ್ ಟು ಮೀ ಸೊ ಯು ವಿಲ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಯಾಕಂದರೆ ನೀವು ಆಲ್ರೆಡಿ ಕಾಷನ್ ಡೆಪಾಸಿಟ್ ಪೇ ಮಾಡಿದ್ದೀರಾ. ಸೊ ಯಾರು ಪೇ ಮಾಡಿಲ್ವೋ ಅವರು ಪೇ ಮಾಡಬೇಕಾಗಬಹುದು. ಎಕ್ಸಾಂಪಲ್, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಡೆಂಟಲ್ ಸೀಟ್ ಅಲಾಟ್ ಆಗಿತ್ತು, ಲೈಕ್ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡದೆ ನೀವು ಪಾರ್ಟಿಸಿಪೇಟ್ ಮಾಡಿರ್ಬೋದು. ಆಯುಷ್ ಕ್ಯಾಂಡಿಡೇಟ್ಸು ಅಷ್ಟೇ, ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡು ನಿಮಗೆ ಆಯುಷ್ ಸೀಟ್ ಅಲಾಟ್ ಆಗಿರ್ಬೋದು, ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿರಲ್ಲ. ಸೊ ಈಗ ನೀವು ಥರ್ಡ್ ರೌಂಡಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ, ಸೊ ಬೇಕಂದರೆ ನಿಮಗೆ ಕಾಷನ್ ಡೆಪಾಸಿಟ್ ಪೇ ಮಾಡೋ ಥರ ಇರ್ಬೋದು. ಓಕೆ, ದಿಸ್ ಇಸ್ ಎನ್ ಐಡಿಯಾ. ಸೊ ನಾನೊಂದು ಐಡಿಯಾ ಈ ಥರ ಇರ್ಬೋದು ಅಂತ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಡೆಫಿನೆಟ್. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ KEA ರಿಲೀಸಸ್ ನೋಟಿಫಿಕೇಷನ್, ಸೊ ವಿ ಡೋಂಟ್ ನೋ ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ KEA. ಸೊ ನಿಮ್ಗೊಂದು ಐಡಿಯಾ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ದಿಸ್ ಆರ್ ದ ಪಾಸಿಬಿಲಿಟೀಸು. ಸೊ ಈ ಥರ ಆಗ್ಬೋದು ನೆಕ್ಸ್ಟು ಮಾಪಪ್ ರೌಂಡಲ್ಲಿ. ಸೊ ಸ್ಟೇಜಸ್ ನೋಡೋಣ, ಮಾಪಪ್ ರೌಂಡಲ್ಲಿ ಏನೆಲ್ಲ ಇರುತ್ತಂತ, ಅಂದರೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅಂತ ನೋಡೋಣ. Candidates who have been allotted any medical seat either in the first round, choice 1 and choice 2, or in the second round are not eligible to participate. ಸೊ ಸ್ಟೂಡೆಂಟ್ಸ್ ಇಲ್ಲಿ ಯಾರು ಎಲಿಜಿಬಲ್ ಇಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದಾರೆ. ಸೊ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸ್ 1 ಅಥವಾ ಚಾಯ್ಸ್ 2 ಮಾಡಿದರೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಸೇಮ್ ಸೆಕೆಂಡ್ ರೌಂಡಲ್ಲೂ ಅಷ್ಟೇ, ಚಾಯ್ಸ್ 1 ಅಥವಾ ಚಾಯ್ಸ್ 2 ಮಾಡಿದರೆ ನೀವು ಈಗ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಮಾಪಪ್ ರೌಂಡಲ್ಲಿ. Further, the candidates who have been allotted any seat under All India quota or deemed university or ESI or any state boards are not eligible to participate. ಸೊ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ, ಸೊ ಆಲ್ ಇಂಡಿಯಾ ಲೆವೆಲ್ ಇರ್ಬೋದು, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ಈಗ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಮಾಪಪ್ ರೌಂಡಲ್ಲಿ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಜಾಯಿನ್ ದ ಕಾಲೇಜ್
after allotment of seats in any round of All India counselling for the deemed university, including deemed universities, are not eligible. Candidate who have been allotted dental seat through KEA can participate. So students, before this, so ಈ ಇನ್ಸ್ಟ್ರಕ್ಷನ್ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಮಾಪಪ್ ರೌಂಡ್ ಹೇಗಿತ್ತು ಅಂತ ನೋಡಿ ಇಲ್ಲಿ. ಸೊ ದಿಸ್ ಆರ್ ದ ಇನ್ಸ್ಟ್ರಕ್ಷನ್ಸ್ ವಿಚ್ ವಾಸ್ ಗಿವನ್ ಫಾರ್ ದಿ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಸೇಮ್ ಇತ್ತು, ಬಟ್ ಒಂದು ಪಾಯಿಂಟನ್ನು ರಿಮೂವ್ ಮಾಡಿದ್ದಾರೆ ಈ ವರ್ಷ. ಸೊ ಲಾಸ್ಟ್ ಇಯರ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನಿತ್ತು ಅಂತಂದರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಎಕ್ಸಸೈಸ್ಡ್ ಎನಿ ಆಪ್ಷನ್ ಆರ್ ಚಾಯ್ಸ್ ಇನ್ ದ ಫಸ್ಟ್ ರೌಂಡ್ and any option in the second round are not eligible for mop-up round ಅಂತ ಇತ್ತು ಲಾಸ್ಟ್ ಇಯರ್. ಬಟ್ ಈ ವರ್ಷ ನೀವು ನೋಡ್ಬೋದು ಈ ಪಾಯಿಂಟನ್ನು ಇಲ್ಲಿಂದ ತೆಗೆದಿದ್ದಾರೆ. ಸೊ ಅಂದರೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದ್ರೇನು ಮಾಪಪ್ ರೌಂಡ್ಗೆ ಪರ್ಮಿಟ್ ಮಾಡ್ತಾರಾ ಇಲ್ವಾ ಅಂತ ಏನಾದರೂ ಸ್ಟೂಡೆಂಟ್ಸು ಕ್ವೆಶನ್ ಕೇಳಿದ್ರೆ ದೆರ್ ಇಸ್ ನೋ ಆನ್ಸರ್ ಅಂಟಿಲ್ KEA ಗಿವ್ಸ್ ಕ್ಲಾರಿಫಿಕೇಷನ್ ಆನ್ ದಿಸ್. ಸೊ ಲಾಸ್ಟ್ ಇಯರು ಕ್ಲಿಯರಾಗಿ ಕ್ಲಾರಿಫೈ ಮಾಡಿದ್ರು. ಸೊ ಈ ವರ್ಷ ಆ ಪಾಯಿಂಟನ್ನು ತೆಗೆದಿದ್ದಾರೆ. ಸೊ ವಿ ಡೋಂಟ್ ನೋ, ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ವಾಟ್ ವಿಲ್ ಬಿ ದ ಕ್ಲಾರಿಫಿಕೇಷನ್ ಫ್ರಮ್ KEA ಅಂತ. ಸೊ ಲಾಸ್ಟ್ ಇಯರ್ ನೋಡಿ ಟೇಬಲ್ ವೈಸೇ ನಿಮಗೆ ಕೊಟ್ಟಿದ್ರು, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಈ ವರ್ಷವೂ ಸೇಮ್ ಇರುತ್ತೆ, ಈ ಒಂದು ಪಾಯಿಂಟ್ ಬಿಟ್ಟು. ಸೊ ಇಲ್ಲಿ ನಾನೇನು ಹೈಲೈಟ್ ಮಾಡಿದ್ದೀನಿ ಆ ಪಾಯಿಂಟ್ ಬಿಟ್ಟು ಎಲ್ಲ ಪಾಯಿಂಟು ಸೇಮ್ ಇರುತ್ತೆ ನೋಡಿ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸಿಕ್ಕಿದೆಯಾ, ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಎಲಿಜಿಬಲ್ ಫಾರ್ ಮಾಪಪ್ ರೌಂಡ್ ಅಂತ ಇದೆ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ ನೋ. ಚಾಯ್ಸ್ 2 ನೋ, ಚಾಯ್ಸ್ 4 ನೋ. ಇದೆಲ್ಲ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ನೋ, ಚಾಯ್ಸ್ 2 ಕೊಟ್ಟಿದ್ರೇನು ಯು ಕೆನಾಟ್ ಪಾರ್ಟಿಸಿಪೇಟ್, ಚಾಯ್ಸ್ 4 ಕೊಟ್ಟಿದ್ರೇನು ಯು ಕೆನಾಟ್ ಪಾರ್ಟಿಸಿಪೇಟ್. ಅಲಾಟೆಡ್ ಬಟ್ ನಾಟ್ ಗಿವನ್ ಚಾಯ್ಸಸ್. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ಬಟ್ ನೀವು ಯಾವುದೇ ಚಾಯ್ಸ್ ಕೊಟ್ಟಿಲ್ಲ, 1 2 3 4 ಯಾವುದೇ ಕೊಟ್ಟಿಲ್ಲ ಅಂತಂದ್ರೇನು ಯು ಕೆನಾಟ್ ಪಾರ್ಟಿಸಿಪೇಟ್. ಆಪ್ಷನ್ ಗಿವನ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ನಿಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ, ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್. ನೆಕ್ಸ್ಟು ಸೆಕೆಂಡ್ ರೌಂಡು ಚಾಯ್ಸ್ 2 ಆಫ್ ದ ಫಸ್ಟ್ ರೌಂಡು. ಸೊ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟಿದ್ರಿ. ಸೊ ಇವಾಗ ನಿಮಗೆ ಅಪ್ಗ್ರೇಡೇಷನ್ ಆಗಿರುತ್ತೆ, ರೀಟೇನ್ ದ ಸೇಮ್ ಸೀಟ್ ಆಗಿರ್ಬೋದು, ಜಾಯಿನ್ ಆಗ್ಬೋದು, ಜಾಯಿನ್ ಆಗದೇ ಇರ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ಏನಾದರೂ ಮಾಡ್ಕೊಳ್ಳಿ. ಬಟ್ ಈಗ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ, ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಚಾಯ್ಸ್ 3 ಆಫ್ ದ ಫಸ್ಟ್ ರೌಂಡ್ ಅಂದರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟಿದ್ರಿ, ಅಂದರೆ ಸಿಕ್ಕಿರೋ ಸೀಟು ಬಿಟ್ಟು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಸೆಕೆಂಡ್ ರೌಂಡಲ್ಲಿ ಏನಾಯಿತು, ನಿಮಗೆ ಸೀಟ್ ಅಲಾಟ್ ಆಯಿತು. ಅಲಾಟ್ ಆಗಿರೋ ಸೀಟ್ಗೆ ನೀವು ಜಾಯಿನ್ ಆಗಿದ್ರಿ, ಜಾಯಿನ್ ಆಗದೇ ಇರ್ರಿ, ಇಲ್ಲ ಕ್ಯಾನ್ಸಲ್ ಮಾಡಿ. ಸೊ ಏನೇ ಮಾಡಿದ್ರೇನು ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿ ಥರ್ಡ್ ರೌಂಡ್. ಚಾಯ್ಸ್ 3 ಆಫ್ ದ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟಿದ್ರಿ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಯಾವುದೇ ಅಲಾಟ್ ಆಗಿಲ್ಲ. ಸೊ ಎಸ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಮಾಪಪ್ ರೌಂಡ್. ಫ್ರೆಶ್ಲಿ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ಸೊ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ. ಸೊ ಅಲಾಟೆಡ್, ಜಾಯಿಂಟ್, ನಾಟ್ ಜಾಯಿಂಟ್ ಆರ್ ಕ್ಯಾನ್ಸಲ್ಡ್, ನೋ ಯು ಕೆನಾಟ್ ಪಾರ್ಟಿಸಿಪೇಟ್. ಅಂದರೆ ಅಲಾಟ್ ಆದಮೇಲೆ ನೀವು ಏನು ಮಾಡಿದ್ರೇನು ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಜಾಯಿನ್ ಆಗಲಿ, ಜಾಯಿನ್ ಆಗದೇ ಇರಲಿ, ಕ್ಯಾನ್ಸಲ್ ಆದರೂ ಮಾಡ್ಕೊಳ್ಳಿ, ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಈ ಹೈಲೈಟ್ ಆಗಿರೋ ಪಾಯಿಂಟ್ ಬಿಟ್ಬಿಟ್ಟು ನೆಕ್ಸ್ಟ್ ನೋಡಿ. ಸೆಕೆಂಡ್ ರೌಂಡಲ್ಲಿ ಸೀಟೇ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡಲ್ಲೂ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಅಲಾಟ್ ಆಗಿಲ್ಲ. ಎಸ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಮಾಪಪ್ ರೌಂಡ್. ಸೊ ದಿಸ್ ಇಸ್ ದಿ ಐಡಿಯಾ ಫಾರ್ ದಿ ಮಾಪಪ್ ರೌಂಡ್. ಸೊ ಇನ್ನು KEA ಕಡೆಯಿಂದ ಯಾವುದೇ ಥರದ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಫಾರ್ ದ ಮಾಪಪ್ ರೌಂಡ್ ಬಂದಿಲ್ಲ. ಸೊ ಬಂದ ಮೇಲೆ ಏನಾದರೂ ಚೇಂಜಸ್ ಇರ್ಬೋದು. ಸ್ಟೂಡೆಂಟ್ಸ್, ನಥಿಂಗ್ ಈಸ್ ಡೆಫಿನೆಟ್. ಸೊ ಫ್ರಮ್ ಡೇ ಟು ಡೇ ಇನ್ಸ್ಟ್ರಕ್ಷನ್ಸ್ ಆರ್ ಚೇಂಜಿಂಗ್. ಸೊ ಇನ್ಸ್ಟ್ರಕ್ಷನ್ಸ್ ಚೇಂಜ್ ಆಗ್ತಾನೇ ಇದೆ, ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತಾನೆ ಇದೆ. ಸೊ ಇವತ್ತಿಗೆ ಸೊ ದಿಸ್ ಇಸ್ ದಿ ಐಡಿಯಾ. ಸೊ ನಾಳೆ ಚೇಂಜ್ ಆಗ್ಬೋದು, ಅವ್ರ ಇನ್ಸ್ಟ್ರಕ್ಷನ್ಸ್ ಬೇರೆ ಏನಾದರೂ ಕೊಡ್ಬೋದು, ಬೇರೆ ಏನಾದರೂ ಇನ್ಸ್ಟ್ರಕ್ಷನ್ಸನ್ನು ಇನ್ಕ್ಲೂಡ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಕೀಪ್ ಅಪ್ಡೇಟೆಡ್. ಸೊ ನೀವು ಆಗಾಗ ಅಪ್ಡೇಟ್ ಆಗ್ತಾ ಇರಿ, ಆಗಾಗ ಒಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇರಿ, ಸೊ ದ್ಯಾಟ್ ನಿಮಗೆ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನೀವೇನಾದರೂ ಅಪ್ಡೇಟನ್ನು ಬಿಟ್ಟರೆ ನಿಮಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಯಾರಿಗೆ ಸೀಟ್ ಅಲಾಟ್ ಆಗಿಲ್ವೋ ಅವ್ರಿಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಭಯ ಏನು ಪಡಬೇಡಿ, ನೀವು ಎಲಿಜಿಬಲ್ ಇದ್ದೀರಾ ಮಾಪಪ್ ರೌಂಡ್ಗೆ ಅಂತ ನೋಡ್ಕೊಳ್ಳಿ. ಸೊ ಕಾಷನ್ ಡೆಪಾಸಿಟ್ ಬಗ್ಗೆ KEA ಅವರು ಹೇಳ್ತಾರೆ, ನೀವು ಕಟ್ಟಬೇಕಾ ಕಟ್ಟಬಾರ್ದಾ ಅಂತ. ಸೊ ಯಾಕೆ ಅಂತಂದರೆ ನೋಡಿ, ಇನ್ಸ್ಟ್ರಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಈ ವರ್ಷ
Candidate has to pay the specified caution deposit and fees before participating in the mop-up round ಅಂತ ಕೊಟ್ಟಿದ್ದಾರೆ. ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ರೌಂಡಲ್ಲಿ ಆಲ್ರೆಡಿ ಪೇ ಮಾಡಿದವರು ಮತ್ತೆ ಪೇ ಮಾಡಬೇಕಾ, ದಟ್ ಈಸ್ ದ ಕ್ವೆಶನ್. ಸೊ ಕೆ ಎ ಹ್ಯಾವ್ ಟು ಕ್ಲಾರಿಫೈ. ಸೊ ಅವ್ರು ಕ್ಲಾರಿಫೈ ಮಾಡ್ತಾರೆ. ಸೊ ನನ್ನ ಪ್ರಕಾರ ಇರಲ್ಲ ಅಂತಲೇ ಅನ್ಕೊತೀನಿ. ಸೊ ದಿಸ್ ವಿಲ್ ಕಂಟಿನ್ಯೂ ಅಂತ ಅನ್ಕೊತೀನಿ. ಸೊ ಯಾರು ಪೇ ಮಾಡಿಲ್ವೋ ಅವ್ರು ಪೇ ಮಾಡಬೇಕಾಗ್ಬೋದು ಅಂತ, ದಟ್ ಈಸ್ ವಾಟ್ ಇಸ್ my opinion. So until KA gives clear instruction, so we don't know what is going to happen, but keep this as an idea. So ee tara ondu procedure nadibodu. So this is the idea. So baya padbedi. So next to last year 5 rounds ittu. So third round mop up round, ಫೋರ್ತ್ ರೌಂಡ್ ಬಂದ್ಬಿಟ್ಟು ಸ್ಟ್ರೇ ವೇಕೆನ್ಸಿ ರೌಂಡು, ಫಿಫ್ತ್ ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ. ಸೊ ಇನ್ನು 3 ರೌಂಡ್ಸ್ ಇರ್ಬೋದು. ಸೊ ಈ ವರ್ಷವೂ ಆಗ್ಬೋದು 3 ರೌಂಡ್ಸು. ಸೊ ನಿಮಗೆ ಯಾವುದಾದ್ರೂ ಒಂದು ರೌಂಡಲ್ಲಿ ಸಿಗ್ಬೋದು. ಸೊ ಬಿ ಪಾಸಿಟಿವ್. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ನಿಮಗೆ ಸೀಟು ಸಿಕ್ಕೇ ಸಿಗುತ್ತೆ. ಸೊ ನೀವು ಟೆನ್ಷನ್ ಪಟ್ಕೊಂಡು ಸರಿಯಾಗಿ ಅಪ್ಡೇಟ್ ಆಗದೆ ಇಲ್ಲ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ದೆನ್ ಇಟ್ ಕ್ಯಾನ್ ಬಿಕಮ್ ಅ ಪ್ರಾಬ್ಲಮ್. ಸೊ ಡೋಂಟ್ ವರಿ ಸ್ಟೂಡೆಂಟ್ಸ್, ಯು ವಿಲ್ ಗೆಟ್ ದ ಸೀಟ್. All the very best. I'll meet you in the next video.